ಇದ್ರಲ್ಲಿರೋ ಪವರ್ ಬಗ್ಗೆ ಮಾತೇ ಆಡಂಗಿಲ್ಲ ನೋಡಿ. ನೋಡಿ ಸೇಮ್ ಸೂಪರ್ ಡ್ಯೂಕ್ ತರಾನೇ ಕಾಣಿಸ್ತಾ ಇದೆ ದೂರದಿಂದ ನೋಡಕ್ಕೆ. ಆದ್ರೆ ಈ ಗಾಡಿ ಬಲ್ಕ್ ಆಗಿದೆ, ಈ ಗಾಡಿಗಿಂತ ಆ ಗಾಡಿ ಬಲ್ಕ್ ಆಗಿದೆ, ಹೈಟ್ ಆಗಿದೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದ್ರೆ ದ ಮಿನಿ ಸೂಪರ್ ಡ್ಯೂಕ್. ನೋಡಿ ಏನ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಗಾಡಿ. ನೋಡಿ ಅಲ್ಲಿ ನಮ್ ಗಾಡಿ ಐತೆ, ಇದೇ ಹೆಂಗೈತೆ ನೋಡಿ ಗಾಡಿ, ಸಖತ್ತಾಗಿದೆ ಅಲ್ಲ. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು LC4C ಇಂಜಿನು. ಇದು ಬಂದ್ಬಿಟ್ಟು 398cc ಮತ್ತು 46 bhp 39 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿಯಲ್ಲಿ ಸ್ಮೂತ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ, ಎಲ್ಲೂ ಒಂಥರ ಲ್ಯಾಗ್ ಆಗ್ತಾ ಇಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ. ಇದರಲ್ಲಿ DRLs ಕೂಡ ಚೇಂಜ್ ಮಾಡಿದ್ದಾರೆ, ಸ್ಪ್ಲಿಟ್ DRLs ಬರುತ್ತೆ. Gen 2ಗೂ Gen 3ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಈ ಗಾಡಿ ಸ್ವಲ್ಪ ವೆಯ್ಟ್ ಲೆಸ್, ಆದ್ರೆ Gen 2 ಇದಕ್ಕಿಂತ 4 kg ಸ್ವಲ್ಪ ಜಾಸ್ತಿ ಇದೆ. ಈ ಬೈಕ್ಗೆ ಮೇನ್ ಆಗಿ ಕಲರ್ಗೆ ಕಾಸು ಕೊಡ್ಬೋದು. 10 ಲಕ್ಷ ಕೊಡ್ತೀನಿ, 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಅಷ್ಟು ಕ್ರೇಜಿಯಾಗಿ ಕಾಣಿಸಿದ್ರೆ ಕಲರ್ ಬಿಸಿಲಿಗೆ ಸಕ್ಕದಾಗಿದೆ. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ. ನೋಡಿ ಆರಾಮಾಗಿ ಆಟ ಆಡ್ಬೋದು ಈ ಗಾಡಿಯಲ್ಲಿ, ಅಷ್ಟು ಫ್ರೀ ಆಗಿದೆ ಈ ಗಾಡಿ ಮಾತ್ರ. Gen 2 ಅಲ್ಲಿ ಬಂದ್ಬಿಟ್ಟು ಫುಲ್ ಟ್ರೆಲಿಸ್ ಫ್ರೇಮ್ ಇತ್ತು, ಆದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಹಾಫ್ ಟ್ರೆಲಿಸ್ ಫ್ರೇಮ್ ಮತ್ತೆ ಹಾಫ್ ಅಲ್ಯೂಮಿನಿಯಂ ಸಬ್ ಫ್ರೇಮ್ ಕೊಟ್ಟಿದ್ದಾರೆ. ಇದ್ರ ಸೀಟ್ ಹೈಟ್ ಬಂದ್ಬಿಟ್ಟು 820 mm ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ 183 mm. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಟಿದ್ದಾರೆ ಓಲ್ಡ್ ವರ್ಷನ್ಗಿಂತ. ಆರಾಮಾಗಿ ಹೋಗ್ಬೋದು, ಹಂಪಲ್ಲಿ ಏನು ಭಯ ಇರಲ್ಲ. ಫ್ರಂಟ್ ಬಂದ್ಬಿಟ್ಟು 110 ಸೆಕ್ಷನ್, ಬ್ಯಾಕ್ ಮತ್ತೆ 150 ಸೆಕ್ಷನ್, 17 ಇಂಚ್ ವೀಲ್ಸ್ ಸೇಮು. ಇದರಲ್ಲಿರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಎರಡು ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್. ಹಿಂದೆ ಬಂದ್ಬಿಟ್ಟು WP Apex ಮೋನೋಶಾಕ್ ಬರುತ್ತೆ, ಫ್ರಂಟ್ ಬಂದ್ಬಿಟ್ಟು WP Apex UHD ಫೋರ್ಕ್ಸ್ ಬರುತ್ತೆ. ಸಸ್ಪೆನ್ಷನ್ ಮಾತ್ರ ಕ್ರೇಜಿ ಆಗಿದೆ, ಅಷ್ಟೊಂದು ಆಡಾಗೆಲ್ಲ ಏನಿಲ್ಲ, ಪರವಾಗಿಲ್ಲ. ನೋಡಿ ಈ ರೋಡ್ಸ್ಗೆಲ್ಲ ಸಕ್ಕದಾಗಿ ಓಡಿಸ್ಬೋದು, ಎಲ್ಲೂ ಆಡ ಅನಿಸ್ತಾ ಇಲ್ಲ. ಮತ್ತೆ ಇದರಲ್ಲಿ ಅಲಾಯ್ ಕೂಡ ಚೇಂಜ್ ಮಾಡಿದ್ದಾರೆ. ಅಲಾಯ್ ಚೇಂಜ್ ಮಾಡಿ 320 mm ಡಿಸ್ಕು, ಅದ್ರಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ, ದೊಡ್ಡದಾಗಿ ಕೊಟ್ಟಿದ್ದಾರೆ. ನೋಡಿ ಏನ್ ಸಕ್ಕದಾಗಿದೆ. ಬ್ರೇಕ್ಸು ಏನ್ ಸಕ್ಕದಾಗಿ ಹಿಡಿಯುತ್ತಂದ್ರೆ ಕಚಕ್ ಅಂತ ಹಂಗೆ ಹಿಡ್ದಿದ್ದ ಜಾಗದಲ್ಲೇ ಹಿಡಿದು ಬಿಡುತ್ತೆ. ಅದೇ ABS ಆಫ್ ಮಾಡ್ಬಿಟ್ಟು ಫೋರ್ಸ್ ಆಗಿಡಿದ್ರೆ ಪಕ್ಕ 100% ಸ್ಟಾಪಿ ಆಗ್ಬಿಡುತ್ತೆ ಈ ಬೈಕಲ್ಲಿ. ನೋಡಿ ಸೇಮ್ ಸೂಪರ್ ಡ್ಯೂಕ್ ತರಾನೇ ಕಾಣಿಸ್ತಾ ಇದೆ ದೂರದಿಂದ ನೋಡಕ್ಕೆ. ಏನಂದ್ರೆ ಅದ್ರಲ್ಲಿ 1390cc, ಇದು ಬಂದ್ಬಿಟ್ಟು 398cc ಅಷ್ಟೇ. ಇದ್ರಲ್ಲಿರೋ ಪವರ್ ಬಗ್ಗೆ ಮಾತೇ ಆಡಂಗಿಲ್ಲ ನೋಡಿ. ಇನ್ಸ್ಟೆಂಟ್ ಪವರ್, ಹಂಗೆ ಕರೆಂಟ್ ಶಾಕ್ ತರ ಕೊಡುತ್ತೆ ಗುರು ಇದ್ರಲ್ಲಿ. ಇನ್ಸ್ಟೆಂಟ್ ಪವರ್ ಮಾತ್ರ ಕ್ರೇಜಿ ಪವರ್ ಈ ಗಾಡಿಯಲ್ಲಿ. ಆದ್ರೆ ಈ ಗಾಡಿ ಬಲ್ಕ್ ಆಗಿದೆ, ಈ ಗಾಡಿಗಿಂತ ಆ ಗಾಡಿ ಬಲ್ಕ್ ಆಗಿದೆ, ಹೈಟ್ ಆಗಿದೆ. ಅದೇ ಈ ಫೇರಿಂಗ್ ನೋಡು ಸಕ್ಕದಾಗಿ ಇಲ್ಲಿವರೆಗೂ ಬಿಟ್ಟವ್ರೆ, ಇದ್ರಲ್ಲಿ ಫೇರಿಂಗ್ ಇಲ್ಲೇ ಲಾಸ್ಟ್. ಈ ಬೈಕ್ ಕೂಡ ಫೇವ್ರೇಟ್ ಬೈಕೆ, ಯಾಕಂದ್ರೆ ಇದ್ರಲ್ಲಿರೋ ಕಲರು, ಇದ್ರಲ್ಲಿರೋ ಡಿಸೈನು ನೋಡಿ ಏನ್ ಶಾರ್ಪ್ ಆಗಿ ಕೊಟ್ಟಿದ್ದಾರೆ. ಈ ಸೈಡಲ್ಲೆಲ್ಲ ಸಕ್ಕದಾಗಿದೆ ಫೇರಿಂಗ್ ಎಲ್ಲ. ಇದ್ರ ಎಕ್ಸಾಸ್ಟ್ ತೋರಿಸ್ತೀನಿ, ಅಷ್ಟೊಂದೇನು ಸೌಂಡ್ ಬರಲ್ಲ, ನಾರ್ಮಲ್ ಸೌಂಡೇ. ಈ ಗಾಡಿಯಲ್ಲಿ ಮೈಲೇಜ್ ಬಗ್ಗೆ ಎಲ್ಲ ಮಾತೇ ಆಡಂಗಿಲ್ಲ. ಇದು ಹೈವೇಲಾದ್ರೆ ಒಂದು 25 to 28 ಕೊಡುತ್ತೆ, ಅದೇ ಸಿಟಿಯಲ್ಲಿ 22 ಕೊಡ್ತಾ ಇದೆ ಇವಾಗ. Gen 3 ಅಲ್ಲಿರೋ CC ಜಾಸ್ತಿ, ಆದ್ರೆ Gen 2 ಅಲ್ಲಿ ಇಷ್ಟೊಂದು CC ಇಲ್ಲ. Gen 2 ಅಲ್ಲಿ ಬಂದ್ಬಿಟ್ಟು 373cc ಬರುತ್ತೆ, ಇದ್ರಲ್ಲಿ ಬಂದ್ಬಿಟ್ಟು 398cc ಬರುತ್ತೆ. ಓಲ್ಡ್ ವರ್ಷನ್ಗಿಂತ ಈ ವರ್ಷನ್ ಅಲ್ಲಿ 3 bhp ಜಾಸ್ತಿ, 3 Nm ಆಫ್ ಟಾರ್ಕ್ ಜಾಸ್ತಿ. ಗಾಡಿ ಮಾತ್ರ ಏನ್ ನುಗ್ಗುತ್ತಂದ್ರೆ ರೆಡಿ ಟು ರೇಸ್. ಮ್ಯಾಡ್ ಪವರ್ ಗುಡು, ಈ ಬೈಕ್ ಮಾತ್ರ ಏನ್ ನುಗ್ತಾ ಇದೆ ನೋಡಿ. ಈ ಗಾಡಿ ಕಂಪ್ಲೀಟ್ ಸ್ಟಾಕ್ ಆಗಿದೆ. ಏನೊಂದು ಚೇಂಜ್ ಮಾಡಿದ್ದಾರೆ ಅಂದ್ರೆ ಟೈಲ್ ಟೆಡಿ ಒಂದು ಚೇಂಜ್ ಮಾಡಿದ್ದೀರಿ. ಆ ಟೈಲ್ ಟೆಡಿ ಚೇಂಜ್ ಮಾಡಿರೋದಕ್ಕೆ ಈ ಗಾಡಿ ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಇದರಲ್ಲಿ 3 ತರ ಮೋಡ್ಸ್ ಇದೆ, ಒಂದು ಸ್ಟ್ರೀಟ್ ಮೋಡು, ಒಂದು ರೈನ್ ಮೋಡು ಮತ್ತೆ ಒಂದು ಟ್ರ್ಯಾಕ್ ಮೋಡು. ಇವಾಗ ಟ್ರ್ಯಾಕ್ ಮೋಡಲ್ಲಿ ಓಡಿಸ್ತಾ ಇದ್ದೀನಿ. ಆಮೇಲೆ ಇದೆಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ ಈ ಗಾಡಿಯಲ್ಲಿ. ಇದೆಲ್ಲ ಈ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು ಇದೆಲ್ಲ ನೋಡಿ ಹೆಂಗಿದೆ. ವಿಡಿಯೋ ಗೇಮ್ ಜಾಯ್ಸ್ಟಿಕ್ ಬರುತ್ತಲ್ಲ ಆ ತರ ಇದೆ ನೋಡಿ. Gen 2 ಅಲ್ಲಿ ರೇಡಿಯೇಟರ್ ಬಂದ್ಬಿಟ್ಟು ಸ್ಟ್ರೈಟ್ ಆಗಿತ್ತು, ಇದ್ರಲ್ಲಿ ಒಂಥರ ಕರ್ವ್ ಆಗಿ ಕೊಟ್ಟಿದ್ದಾರೆ, ಇನ್ನೂ ಏರ್ ಫ್ಲೋ ಚೆನ್ನಾಗಿ ಹೋಗುತ್ತೆ ಈ ಗಾಡಿಯಲ್ಲಿ. ಇವಾಗ ಹೇಳಿ, ಈ ಬೈಕ್ ಇಷ್ಟನಾ ಆ ಬೈಕ್ ಇಷ್ಟನಾ? ಈ ಬೈಕ್ ಇಷ್ಟನಾ? ಇದ್ರಲ್ಲಿ ಸೀಟಿಂಗ್ ಪೋಸ್ಚರ್ ಮಾತ್ರ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದೆ, ಸ್ಲೋ ಆಗಿ ಹೋಗ್ಬೇಕಂತೆಲ್ಲ ಅನ್ಸೋದೇ ಇಲ್ಲ. ಈ ಬೈಕ್ ಎತ್ಬಿಟ್ಟು ಕುತ್ಕೊಂಡು ಈ ತರ ಸೀಟಿಂಗ್ ಪೊಸಿಷನ್ ಅಲ್ಲಿ ಕುತ್ಕೊಂಡ್ರೆ ಹಾಕೊಂಡು ರುಬ್ಲಾಡ್ಬೇಕು ಅನ್ಸುತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಗಾಡಿ ಸಿಟಿ ಒಳಗಡೆ ಓಡ್ಸಕ್ಕೆ ಇದ್ರಲ್ಲಿರೋ ಮಜಾನೇ ಬೇರೆ, ಹಂಗ್ ಓಡಿಸ್ಬೋದು. ಅದೇ ಹೈವೇಗೆ ಎತ್ಬಿಟ್ರೆ ಹುಷಾರಾಗಿ ಓಡಿಸ್ಬೇಕು. ಇದರಲ್ಲಿರೋ ಪವರ್ ಮಾತ್ರ ಮ್ಯಾಡ್ ಪವರ್ ಆಗಿದೆ ಈ ಬೈಕು. ಅದು ಪವರ್ ಜಾಸ್ತಿ ಆಯ್ತಾ, ಇದು ಪವರ್ ಜಾಸ್ತಿ ಇದೆಯಾ?
ಇದು ಇನ್ಸ್ಟೆಂಟ್ ಪವರ್, ಹಂಗೆ ಜಪ್ ಅಂತ ಎತ್ಕೊಂಡು ಹೋಗಿ ಬಿಸಾಕ್ಬಿಡುತ್ತೆ ಇದು. ನೋಡಿ ಲೈನ್ ಆಗಿದೆ, ಅಲ್ಲಿ ಜೆನ್ 1, ಇಲ್ಲಿ ಜೆನ್ 2, ಇಲ್ಲಿ ಜೆನ್ 3. ನೋಡಿ 3 ಡ್ಯೂಕು ಲೈನ್ ಆಗಿ ಹೋಗ್ತಾ ಇದೆ. ಕಾರ್ನರಿಂಗ್ ಮಾತ್ರ ಈ ಬೈಕಲ್ಲಿ ಹೆಂಗ್ ಮಾಡ್ಬೋದು ಅಂದ್ರೆ ಸಕ್ಕದಾಗಿ ಮಾಡ್ಬೋದು. ಮಲಗಿಸಿ ಹಂಗೆ ಎತ್ತಾಕ್ಬಿಡ್ಬೋದು ಈ ಬೈಕಲ್ಲೆಲ್ಲ. ಗ್ರಿಪ್ಪು ಅಷ್ಟು ಸಕ್ಕದಾಗಿದೆ ಈ ಗಾಡಿಯಲ್ಲಿ. ಗ್ರಿಪ್ಪಿಂಗ್ ಬಗ್ಗೆ ಎಲ್ಲ ಮಾತೇ ಆಡಂಗಿಲ್ಲ. ಆದ್ರೆ ಓಲ್ಡರ್ ವರ್ಷನ್ ಬೈಕ್ಗಿಂತ ಇದೇನು ಅಷ್ಟೊಂದು ರೇಡಿಯೇಟ್ರ್ 5-5 ನಿಮಿಷಕ್ಕೂ ಆನ್ ಆಗೋ ಥರ ಏನು ಅಷ್ಟೊಂದು ಫೀಲ್ ಅನಿಸ್ತಾ ಇಲ್ಲ. ಆನ್ ಆಗ್ತಾ ಇದೆ, ಆದರೆ ಅಷ್ಟೊಂದು ಓಲ್ಡ್ ಜನ್ರೇಷನ್ ಅಷ್ಟು ಹೀಟ್ ಇಲ್ಲ. ಪರವಾಗಿಲ್ಲ, ಇದ್ರಲ್ಲಿ ಮ್ಯಾನೇಜ್ ಮಾಡಿದ್ದಾರೆ. ಈ ಗಾಡಿನ ಓಡಿಸ್ತಾನೆ ಇದ್ರೆ 100% ಲವಲ್ ಬಿದ್ದುಬಿಡ್ತಾರೆ. ಅವ್ರ ಗರ್ಲ್ ಫ್ರೆಂಡ್ನ ಕೂಡ ಮರ್ತ್ಬಿಟ್ಟು ಈ ಗಾಡಿ ಮೇಲೆ ಲವಲ್ ಬಿದ್ದುಬಿಡ್ತಾರೆ. ಅಷ್ಟು ಕ್ರೇಜಿ ಆಗಿದೆ ಈ ಬೈಕು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್.